ಸರಿ ಕಂದ, ನಾನು ಇವ್ರ ತಂದೆ ಹತ್ರ ಮಾತಾಡ್ತೀನಿ. ನಾಳೆ ಕಿಶೋರ್ ಬರ್ತ್ಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ, ಸರಿನಾ? ಇದೇನು ನಮ್ಮ ರಾಜ್ಕುಮಾರ್ಗೆ ಇಷ್ಟೊಂದು ಸಂತೋಷ ಆಗಿದೆ, ಒಬ್ಬನೇ ಕುಣಿದು ಕುಪ್ಪಳಿಸ್ತಾ ಇದ್ದಾನೆ. ಅಜ್ಜಿ ಕಿಶೋರ್ ಬರ್ತ್ಡೇನ ನಾಳೆ ಮಾಡೋಣ ಅಂತ ಹೇಳಿದ್ರು, ಅದಕ್ಕೆ ಖುಷಿಯಲ್ಲಿ ಹೀಗೆ ಕುಣಿತಾ ಇದ್ದಾನೆ. ಹೌದಾ? ಅಜ್ಜಿ ಹೇಳಿದ್ರಾ? ಹೌದು ರೀ. ಮಗು ಮನೆಗೆ ಬಂದಮೇಲೆ ಯಾವ ಸಂಭ್ರಮ ಸಡಗರ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಂಥ ಮನಸ್ಥಿತಿಲೂ ಈಗ ಯಾರೂ ಇಲ್ಲ. ಮಗುನ ಯಾವ ಕ್ಷಣದಲ್ಲಾದರೂ ಮನೆ ಬಿಟ್ಟು ಹೋಗ್ಬೇಕು ಅಂತ ಎಲ್ಲರೂ ಯೋಚನೆ ಮಾಡ್ತಿದ್ದಾರೆ. ಆದರೆ ಅಜ್ಜಿ ಈ ಮನೆ ಯಜಮಾನಿ, ಅವರೇ ಹೇಳಿದ್ಮೇಲೆ ನಾವ್ಯಾಕೆ ಕಿಶೋರ್ ಬರ್ತ್ಡೇನ ಸೆಲೆಬ್ರೇಟ್ ಮಾಡಬಾರ್ದು? ನೈಸ್ ಥಾಟ್ ಯಶೋಧ, ಖಂಡಿತವಾಗ್ಲೂ ನಾವು ಸೆಲೆಬ್ರೇಟ್ ಮಾಡೋಣ. ಇದೇ ನೆಪದಲ್ಲಿ ಇವನು ಆಚೆ ಕಳಿಸೋ ಅನ್ನೋರು ಬಾಯಿನ ಮುಚ್ಚಿಸ್ಬೋದು. ಯಶೋಧ, ನಾವು ಈ ಮಗುನ ಸಂಪೂರ್ಣವಾಗಿ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇದೆಲ್ಲ ನಾಟಕ ಅಲ್ಲ ಅಂತ ಈ ಮನೆಯವ್ರಿಗೆ ಎಲ್ರಿಗೂ ಗೊತ್ತಾಗಬೇಕು. ನಾಳೆ ಮಾತ್ರ ಅಲ್ಲ ಯಶೋಧ, ಪ್ರತಿ ವರ್ಷ ಇವನ್ ಬರ್ತ್ಡೇನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ. ಅಮ್ಮನ ಗಂಡನ ಒಪ್ಕೊಂಡ್ಬಿಟ್ರು. ಏನ್ ಬಾವ, ಏನೋ ಸೆಲೆಬ್ರೇಟ್ ಮಾಡೋಣ ಅಂತಿದ್ರಿ, ಇಷ್ಟೊಂದು ಖುಷಿಯಾಗಿ ಬೇರೆ ಇದ್ದೀರಾ? ಕಿಶೋರ್ ಬರ್ತ್ಡೇನ ನಾಳೆ ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ವಾವ್, ವಾಟ್ ಅ ಸರ್ಪ್ರೈಸ್! ಇವನು ನಮ್ಮ ಮನೆಯ ಮೊದಲನೇ ಮುದ್ದು ಮಗು. ಇವನ್ ಬರ್ಡೇನ ನೀವು ಮಾತ್ರ ಸೆಲೆಬ್ರೇಟ್ ಮಾಡೋದಲ್ಲ, ನಾವೆಲ್ಲರೂ ಸೇರ್ಕೊಂಡು ಸೆಲೆಬ್ರೇಟ್ ಮಾಡ್ತೀವಿ. ಪುಟ್ಟ, ನಾಳೆ ನಿಂಗೆ ದೊಡ್ಡ ಕೇಕ್ ತರ್ತೀವಿ, ಸುತ್ತ ದೀಪ ಹಚ್ಬಿಟ್ಟು ನಿನಗೆ ಕೇಕ್ ಕಟ್ ಮಾಡಿಸ್ತೀವಿ, ಆಯ್ತಾ? ನಿಂಗೆ ಹೊಸ ಬಟ್ಟೆ ಹಾಕ್ತೀವಿ, ಬಲೂನೆಲ್ಲ ಕಟ್ತೀವಿ, ಸ್ವೀಟ್ ಮಾಡ್ತೀವಿ ಅಲ್ವಾ ಅಮ್ಮ? ಮತ್ತೆ ಅಕ್ಕನೂ ಕೇಕ್ ಕಟ್ ಮಾಡ್ತಾಳಾ? ಅಮ್ಮಂಗೆ ನಂಗೆ ಪ್ರಾಬ್ಲಮ್ ಆಗುತ್ತಂತ ಇವನ್ ಗೊತ್ತೇ ಅಲ್ಲ. ಅಕ್ಕನಾ? ಯಾವಕ್ಕ? ನಂಗೂ ನೆನ್ನೆ ಹೀಗೆ ಹೇಳ್ದ, ಅಕ್ಕ ಇದ್ದಾಳೆ ಅಂತ. ಅಲ್ಲಿ ನೋಡಿದ್ರೆ ಯಾರು ಇರಲಿಲ್ಲ. ಅದು ಅನಾಥಾಶ್ರಮದಲ್ಲಿ ಯಾರೋ ಹುಡುಗಿನ ತುಂಬ ಹಚ್ಕೊಂಡ್ಬಿಟ್ಟಿದ್ದಾನೆ, ಅದಕ್ಕೆ ಯಾವಾಗಲೂ ಅಕ್ಕ ಅಕ್ಕ ಅಂತ ಹೇಳ್ತಿರ್ತಾನೆ ಅಷ್ಟೇ. ಕಿಶೋರ್ ಬಾ, ನೀನು ಮಲ್ಕೊಡುವಂತೆ. ಇರಿ ಅಕ್ಕ, ಈ ವಿಷಯನ ನಾನು ಎಲ್ರಿಗೂ ತಿಳಿಸ್ಬಿಟ್ಟು ಬರ್ತೀನಿ. ಚಿನ್ನಿ ಬಾ, ನಾವು ಹೋಗಿ ಚಿಕ್ಕಪ್ಪಂಗೆ ನಾಳೆ ನಿನ್ನ ಬರ್ಡೇ ಅಂತ ಹೇಳ್ಬಿಟ್ಟು ಬರೋಣ, ಆಯ್ತಾ? ಯಶೋಧ, ನಾಳೆ ಕಿಶೋರ್ ಬರ್ತಡೆಗೆ ಯಾರನ್ನಾದ್ರೂ ಕರಿಬೇಕಾ? ನನ್ನ ತವ್ರ ಮನೆ ಕಡೆಯಿಂದ ಯಾರೂ ಬೇಡ ರೀ. ಮೊದಲಿಲ್ಲಿ ಪರಿಸ್ಥಿತಿ ಸುಧಾರಿಸ್ಲಿ. ಅವ್ರು ಬಂದಾಗ ಅವ್ರ ಮುಂದೆ ಮಗುನೇನಾದರೂ ಅಂದರೆ ಬೇಜಾರಾಗತ್ತೆ. ಆಯಿತು, ನೀನು ಹೇಳ್ದಾಗೆ ಆಗಲಿ. ಬೇರೆ ಯಾರನ್ನಾದ್ರೂ ಇನ್ವೈಟ್ ಮಾಡ್ಬೋದಲ್ವಾ? ಈ ಸಲ ನಾವು ಮನೆಯವರೇ ಮಾಡ್ಕೊಳ್ಳೋಣ. ಬೇಕಾದರೆ ಅನಾಥಾಶ್ರಮದಿಂದ ಕೇರ್ ಟೇಕರ್ ಹಾಗೆ ಕಿಶೋರ್ಗೆ ತುಂಬ ಹತ್ತಿರವಾದ ಇಬ್ಬರು ಮಕ್ಕಳನ್ನ ಕರೆಯೋಣ, ಸಾಕು. ಗುಡ್ ಐಡಿಯಾ. ನಾಳೆ ಬೆಳಗ್ಗೆನೇ ಫೋನ್ ಮಾಡಿ ಅವ್ರನ್ನ ಬರೋಕ್ಕೆ ಹೇಳ್ತೀನಿ. ಬೆಳಗ್ಗೆ ಬೇಗ ಎದ್ದೇಳಬೇಕಲ್ಲ, ನಾನು ಹೋಗಿ ಕಿಶೋರ್ನ ಕರ್ಕೊಂಡ್ಬಂದ್ಬಿಡ್ತೀನಿ. ಆ ಮಗು ಮೇಲೆ ಎಷ್ಟು ಪ್ರೀತಿ ಇವಳಿಗೆ. ಹೊಟ್ಟೆಲುಟ್ಟಿರೋ ಮಗುಕ್ಕಿಂತನೂ ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ. ರಾಗಿಣಿ ಅಮ್ಮನ ಮಾತು ಕೇಳಿದಿದ್ರೆ
ಈ ಸಂತೋಷ ಖುಷಿಗಳನ್ನು ನಾನು ಕಳ್ಕೊಂಡ್ಬಿಡ್ತಾ ಇದ್ದೆ. ಥ್ಯಾಂಕ್ ಗಾಡ್ ಹಾಗೇನೂ ಆಗಲಿಲ್ಲ. ಇವತ್ತು ತಮ್ಮಂದು ಹುಟ್ಟಬ್ಬ. ಎಲ್ಲರೂ ಏನಾರು ಒಂದು ಕೊಡ್ತಾರೆ, ಆದ್ರೆ ನಾನು ಏನು ಗಿಫ್ಟ್ ಕೊಡ್ಲಿ? ನಾನು ಗಿಫ್ಟ್ ಕೊಡೋಣ ಅಂದ್ರೆ ನನ್ನ ಹತ್ರ ದುಡ್ಡು ಇಲ್ಲ, ಹೊರಗೂ ಹೋಗಲ್ಲ. ನಾನು ಮ್ಯಾಜಿಕ್ ಮಾಡಿ ಎಲ್ಲ ಬರಕ್ ಮಾದ್ರೆ ಅಲ್ಲಿ ತಗೊಂಡವ್ರು ಎಲ್ಲರೂ ಭೂತ ಅಂತ ಹೆದರ್ಕೊಂಡ್ಬಿಡ್ತಾರೆ. ಏನ್ ಮಾಡೋದು? ಐಡಿಯಾ. ಕಿಶೋರ್, ಇವತ್ತು ನಿನ್ ಹ್ಯಾಪಿ ಬರ್ಡೇ. ಎದ್ದೇಳು ಕಿಶೋರ್, ಎದ್ದೇಳು. ಎದ್ದೇಳು ಕಿಶೋರ್, ಎದ್ದೇಳು. ಕಿಶೋರ್, ಇವತ್ತು ನಾನು ನಿಂಗೇನ್ ತಂದಿದ್ದೀನಿ ಗೊತ್ತಾ? Happy birthday to you. Happy birthday to you. Happy birthday to Kishore. Happy birthday to you. Happy birthday. ಹ್ಯಾಪಿ ಬರ್ಡೇ ಕಿಶೋರ್. ನೋಡು, ಈ ಗಿಫ್ಟ್ ಎಲ್ಲ ನಿನ್ಗೋಸ್ಕರನೇ ತಂದಿರೋದು. ತಗೋ. ಹ್ಯಾಪಿ ಬರ್ಡೇ ಕಿಶೋರ್. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ, ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ಹ್ಯಾಪಿ ಬರ್ತ್ಡೇ ಕಿಶೋರ್, ಹುಟ್ಟುಹಬ್ಬದ ಶುಭಾಶಯಗಳು. ಕಂದ, ಈ ಮನೇಲಿ ನಿಂದು ಫಸ್ಟ್ ಬರ್ತ್ಡೇ. ಈ ಥರ ಒಂದು ಮಗು ಬರ್ತ್ಡೇ ಈ ಮನೇಲಿ ಸೆಲೆಬ್ರೇಟ್ ಮಾಡಿ ಎಷ್ಟೋ ವರ್ಷಗಳಾಗೋಗಿತ್ತು. ಚಿಂಟು ಬರ್ತ್ಡೇನೂ ಎಲ್ಲರೂ ಸೇರಿಕೊಂಡು ಸೆಲೆಬ್ರೇಟ್ ಮಾಡಿರಲಿಲ್ಲ. ಕಂದ, ದಿಸ್ ಇಸ್ ಎ ನೈಸ್ ಒಕೇಶನ್. ನೀನು ಬೇಗ ಸ್ನಾನ ಮಾಡಿ ರೆಡಿ ಆಗು. ಈ ನಿನ್ನ ಪ್ರೀತಿ ಅತ್ತೆ ನಿನ್ನನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾಳೆ. ನೀವು ಕಿಶೋರ್ನ ದೇವಸ್ಥಾನ ಕರ್ಕೊಂಡು ಹೋಗ್ತೀರಾ? ಹೌದು ನಿತ್ಯ, ನಮ್ಮ ಮನೆ ದೇವರಿರೋ ತುಂಬಾ ದೂರ, ತಕ್ಷಣ ಅಲ್ಲಿಗೆ ಹೋಗೋಕ್ಕಾಗಲ್ಲ. ಅದಕ್ಕೆ ಇವತ್ತು ಹತ್ತಿರದಲ್ಲಿರೋ ದೇವಸ್ಥಾನ ಕರ್ಕೊಂಡೋಗಿ ಇವನ ಹೆಸರಲ್ಲಿ ಅರ್ಚನೆ ಮಾಡ್ತೀನಿ ಅಂತ ರಾತ್ರಿನೇ ಹರಕೆ ಹೊಟ್ಕೊಂಡಿದ್ದೆ. ರಾಗಿಣಿ, ಇವತ್ತು ಕಿಶೋರ್ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಿನಗೆ ಹೇಗೆ ಗೊತ್ತು? ರಾತ್ರಿ ನಿತ್ಯ ಮಗುನ ಕರ್ಕೊಂಡು ಎಲ್ಲರ ಹತ್ರ ಹೇಳ್ತಾ ಬಂದಿದ್ಲು.
ಅದು ನನ್ನ ಕಿವಿಗೆ ಹೇಗೋ ಬಿತ್ತು. ತಕ್ಷಣ ಹರಕೆ ಹೊತ್ಕೊಂಡೆ. ಸಾರಿ ಅದಕ್ಕೆ ನೀವು ಮಲ್ಗಿರ್ಬೋದೇನೋ ಅಂತ ಅನ್ಕೊಂಡು ನಿಮ್ಮ ರೂಮಿಗೆ ಬರಲಿಲ್ಲ ಅಷ್ಟೇ. ಪರವಾಗಿಲ್ಲ ಬಿಡು, ಅದಕ್ಕೆ ಯಾಕೆ ಮುಖ ಸಪ್ಪಗೆ ಮಾಡ್ಕೋತೀಯ? ಇವತ್ತೆಲ್ಲರೂ ಖುಷಿ ಖುಷಿಯಾಗಿರಬೇಕು. ನಮ್ಮ ಕಿಶೋರ್ ಬರ್ತ್ಡೇನ ಎಲ್ಲರೂ ಸೇರಿಕೊಂಡು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು. ನಿತ್ಯ, ನಿನ್ನ ಮಗುನ ರೆಡಿ ಮಾಡು, ನಾನು ರೆಡಿಯಾಗಿ ಬಿಟ್ಟು ಬರ್ತೀನಿ. ಒಂದು ಸೆಕೆಂಡ್. ಹ್ಯಾಪಿ ಬರ್ತ್ಡೇ ಪುಟ್ಟ. ಬಾಯ್ ಬಾಯ್. ಕಿಶೋರ್ ನಡಿ, ನಿಂಗೆ ಸ್ನಾನ ಮಾಡಿಸಿ ಡ್ರೆಸ್ ಮಾಡ್ತೀನಿ. ಇರಿ ಅಕ್ಕ, ಏನು ಅರ್ಜೆಂಟು? ನಾವಿವನ್ನ ಒಂದು ರೌಂಡ್ ಕರ್ಕೊಂಡೋಗಿ ಬರ್ತೀವಿ. ಬಾಕಂದ ನಿತ್ಯ, ಅವನಿನ್ನೂ ಈಗ ಎದ್ದಿದ್ದಾನೆ, ಮುಖ ಕೂಡ ತೊಳೆದಿಲ್ಲ. ಓಕೆ, ನಾವು ಹೊರಗಡೆ ವೆಯ್ಟ್ ಮಾಡ್ತಿರ್ತೀವಿ. ಇವನಿಗಿನ್ನೂ ಎಷ್ಟೊಂದು ಸರ್ಪ್ರೈಸ್ ಇದೆ. ಪುಟ್ಟ, ಬೇಗ ರೆಡಿಯಾಗಿ ಬಂದ್ಬಿಡು. ಬಾರೆ. ಅಂಜಲಿ ಪುಟ್ಟ, ಬೇಜಾರಾಯ್ತಾ? ಹ್ಞೂನಮ್ಮ, ನಾನು ಎಲ್ಲಕ್ಕಿಂತ ಮುಂಚೆನೇ ನನಗೆ ವಿಶ್ ಮಾಡೋಣ ಅಂತ ಬಂದೆ, ಆದರೆ ಅದಾಗಲಿಲ್ಲ. ಸಾರಿ ಪುಟ್ಟ, ಅಷ್ಟಕ್ಕೆಲ್ಲ ಇಷ್ಟೊಂದು ಬೇಜಾರು ಮಾಡ್ಕೊಳ್ಳೋದಾ? ನಿನ್ನ ಕಂಡ್ರೆ ಕಿಶೋರ್ಗೆ ತುಂಬ ಇಷ್ಟ. ನಿನ್ನ ವಿಶಸ್ಸು ಅವನಿಗೆ ತುಂಬ ಸ್ಪೆಷಲ್. ಕಿಶೋರ್ ಬಾಯ್ಲಿ. ಅಂಜಲಿ ಪುಟ್ಟ, ಈಗ ಕಿಶೋರ್ಗೆ ನೀನು ವಿಶ್ ಮಾಡು. ಹ್ಯಾಪಿ ಬರ್ತ್ಡೇ ಕಿಶೋರ್. ಸೂಪರ್ ಆಗಿದೆ ಅಕ್ಕ. ಕಿಶೋರ್, ಚಿಕ್ಕಪ್ಪ ಚಿಕ್ಕಮ್ಮ ನಿನಗೋಸ್ಕರ ಕಾಯ್ತಾ ಇದ್ದಾರೆ. ಹೋಗು, ನೀನು ಆಟ ಆಡ್ಕೊಂಡು ಬಾ. ಸರಿ ಅಮ್ಮ. ಅಕ್ಕ ನೀನು ಬಾ. ಅಂಜಲಿ ಬೇಡ, ನೀನು ಹೋಗು ಬಾ. ಅಲ್ಲೇ ಇಡು, ಪರವಾಗಿಲ್ಲ, ಹೋಗು. ಅಮ್ಮ, ನಾನು ಆಟ ಆಡ್ಕೊಂಬರ್ಲಾ? ಹೋಗು ಅಂದೆ, ಒಂದು ನಿಮಿಷ ಇರೋ. ಅಂಜಲಿ ಪುಟ್ಟ, ಬಾಯ್. ತಗೋ, ಅಮ್ಮನ ಕಡೆಯಿಂದ ಒಂದು ಪುಟ್ಟ ಗಿಫ್ಟ್ ತಗೋ. ಅಮ್ಮ ಅಮ್ಮ, ಏನಿದು? ಓಪನ್ ಮಾಡಿ ನೋಡು. ಅಮ್ಮ, ಇದು ನನಗೇನಾ? ಹ್ಞೂ ಪುಟ್ಟ, ಈ ಶೂಸ್ ನಿನಗೇನೆ.
ಈ ಮನೆಗೆ ಕಾಲು ಇಟ್ಟಾಗಿಂದ ನೆಗಡಿ ಕೆಮ್ಮು ಶೀತ ಅಂಥೇಳಿ ಒಂದಲ್ಲ ಒಂದು ಕಾಯಿಲೆ ಶುರು ಆಗ್ತಾನೇ ಇದೆ. ಸ್ಲಮ್ಮಲ್ಲೋ ತಿಪ್ಪೆಲ್ಲೋ ಹುಟ್ಟಿರೋ ಮಗುಗೆ ಅಷ್ಟಾಂಗ ವೈಭವ ಬೇರೆ. ಆ ದರಿದ್ರ ಮಗುಗೆ ಹುಡ್ದಬ್ಬ ಮಾಡಿ ಮೆರೆಸ್ತಾರಂತೆ. ಹೇಳ್ಕೊಳಕ್ಕೆ ಅಸಹ್ಯ ಅನ್ಸುತ್ತೆ. ಆ ಯಶೋದೆಗಂತೂ ತಲೆ ಕೆಟ್ಟಿದೆ, ಅದಕ್ಕೆ ಹುಚ್ಚುಚ್ಚಾಗಿ ಆಡ್ತಾ ಇರ್ತಾಳೆ. ಆದರೆ ಬೇರೆಯವ್ರಿಗೆಲ್ಲ ಏನಾಗಿದೆ? ಅವ್ರು ಯಾಕೆ ಈ ರೀತಿ ಹುಚ್ಚರ ಥರ ಆಡ್ತಾ ಇದ್ದಾರೆ? ನಮ್ಮ ಮನೆ ಜನರೇ ಸರಿ ಇಲ್ಲ. ಆ ಮಗು ಹಿಂದೆ ಬಿದ್ದು ಸಂಭ್ರಮಿಸ್ತಾ ಇದ್ದಾರೆ. ಬೇರೆಯವ್ರಿಗೇನು ಹೇಳೋದು? ಬೆಳಗ್ಗೆ ಎದ್ದು ಎಲ್ಲರೂ ಒಂದೊಂದು ದಾರಿ ಹಿಡ್ಕೊಂಡಿದ್ದಾರೆ. ಹೌದು, ಇವರೆಲ್ಲ ಹೋದ್ರು? ಮಾಮು ತುಂಬ ಸುಸ್ತಾಗೋಯ್ತು ಕಣೆ. ಒಂದು ಲೋಟ ಬಿಸಿ ಬಿಸಿಯಾ ಕಾಫಿ ಕೊಡ್ತೀಯಾ? ಬೆಳಗ್ಗೆ ಎದ್ದು ಏನು ಕಡ್ದು ಕಟ್ಟಾಕಕ್ಕೆ ಹೋಗಿದ್ರಿ? ಹೌದು, ಏನಿದು? ಆ ಮಗುಗೆ ಹುಟ್ಟುಹಬ್ಬ ಮಾಡ್ತಾರಂತಲ್ಲ, ಎಲ್ಲರೂ ಏನಾದರೂ ಒಂದು ಉಡುಗೊರೆ ಕೊಡ್ತಾರೆ. ಏನು ಕೊಡ್ತಿದ್ರೆ ಏನು ಚೆನ್ನಾಗಿರುತ್ತೆ ಹೇಳು? ಅದಕ್ಕೆ ಮಾರ್ಕೆಟ್ನಿಂದ ಒಂದು ಚಿಕ್ಕದೊಂದು ಗಿಫ್ಟ್ ತಂದೆ. ಅವ್ರಿಗೆ ತಲೆ ಕೆಟ್ಟಿದೆ, ನಿಮಗೂ ತಲೆ ಕೆಟ್ಟಿದೆಯಾ? ಅಲ್ಲ ಕಣೆ, ಗಿಫ್ಟ್ ಕೊಟ್ಟರೆ ಏನು ತಪ್ಪು ಹೇಳು? ರೀ, ಆ ದರಿದ್ರ ಮಗು ಯಾವತ್ತು ಹುಟ್ಟಿತ್ತೋ ಯಾರಿಗೆ ಹುಟ್ಟಿತ್ತೋ ಅಂತ ಇವ್ರು ಹೋಗಿ ನೋಡಿದ್ರಾ? ಮನೆಗೆ ಕರ್ಕೊಂಡು ಬಂದು ಇನ್ನೂ 2 ದಿನ ಆಗಿಲ್ಲ, ಆಗ್ಲೇ ಅದಕ್ಕೆ ಹುಡ್ದಬ್ಬನ? ಅಲ್ಲ ರೀ, ನೀವು ಈ ಮನೆ ಮಗ. ನಿಮ್ಮ ಅಣ್ಣನ ಮಕ್ಕಳು ಯಾವತ್ತಾದರೂ ಇಷ್ಟೊಂದು ಸಂಭ್ರಮದಿಂದ ನಿಮ್ಮ ಬರ್ಡೇನ ಆಚರಿಸಿದಾರಾ? ಇವರೇನೋ ದೊಡ್ಡದಾಗಿ ಹೋಗಿ ಗಿಫ್ಟ್ ತಂದಿದ್ದಾರೆ. ಅಲ್ಲ ರೀ, ಈಗ ನಾವೆಲ್ಲರ ಜೊತೆಗೆ ಹೋಗಿ ಈ ಗಿಫ್ಟ ಕೊಟ್ಟರೆ ಏನು ಅರ್ಥ ಬರುತ್ತೆ ಹೇಳಿ? ನಾವು ಆ ಮಗುನ ಒಪ್ಕೊಂಡಿದ್ದೀವಿ ಅಂತ ಅರ್ಥ ಬರುತ್ತೆ. ಅಲ್ಲಿಗೆ ಅದು ಯಶೋದೆ ಮಗುನೇ ಅಂತ ಸರ್ಟಿಫಿಕೇಟ್ ಕೊಡ್ತಾರೆ. ಆಗ ನಮಗೆ ಆ ಮುದುಕಿ ಒಡವೆ ಎಲ್ರಿಗೆ ದಕ್ಕತ್ತೆ. ಅದಕ್ಕೆ ನಾವಿದಕ್ಕೆ ವಿರೋಧ ವ್ಯಕ್ತಪಡಿಸ್ತಾನೇ ಇರಬೇಕು. ನಮ್ಮ ಸೊಸೆಗೆ ಮಗು ಆಗೋವರೆಗೂ ನಾವು ಈ ವಿವಾದನ ಜೀವಂತವಾಗಿಡಬೇಕು. ಟೈಮ್ ನೋಡಿಕೊಂಡು ಆ ಮಗುಗೆ ಗೇಟ್ ಪಾಸ್ ಕೊಡಬೇಕು. ಇದೆಲ್ಲ ನಿಮ್ಮ ಮಕ್ಕಳಿಗೆ ಎಲ್ರಿ ಅರ್ಥ ಆಗತ್ತೆ. ಹೌದು, ಚೇತನು ನಿಮ್ಮ ಜೊತೆ ಕರ್ಕೊಂಡು ಹೋಗಿದ್ರಾ? ಇಲ್ಲ ಮಾಮು, ಅವರೆಲ್ಲ ಕೆಳಗಡೆ ಇದ್ದಾರೆ. ನಾನು ಎಷ್ಟು ಕೂಗಿದ್ರು ಬರಲೇ ಇಲ್ಲ. ಏನ? ಅವರಿಬ್ರು ಕೆಳಗಡೆ ಇದ್ದಾರಾ? ಅಲ್ಲೇನು ಮಾಡ್ತಿದ್ದಾರೆ ಅವರು? ಯಾಕೋ ಇತ್ತೀಚೆಗೆ ನಿತ್ಯ ತುಂಬ ಹೆಚ್ಕೊಂಡಿದ್ದಾಳೆ. ನಮ್ಮ ಚೇತು ದಾರಿನೂ ತಪ್ಪಿಸಿದಾಳ ಅವಳು. ಹೀಗೆ ಬಿಟ್ರೆ ಮೊದಲು ಅವಳ ಹದ್ಬಸ್ತಲ್ಲಿ ಇಟ್ಕೋಬೇಕು. ನಿತ್ಯ 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 ಶೂ ಬಂತು, 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 ಹೊಸ ಶೂ ಬಂತು. ಅಂಜಲಿ ಪುಟ್ಟ, ಇಶು ನಿಂಗೆ ಇಷ್ಟ ಆಯ್ತಾ? ಹೂನಮ್ಮ, ಇದು ನಂಗೆ ತುಂಬಾ ಇಷ್ಟ ಆಯ್ತು. ಆದ್ರೆ ಇದು ನನ್ನ ಫೇವ್ರೆಟ್ ಕಲರ್ ಅಂತ ನಿಂಗೆ ಹೆಂಗ್ ಗೊತ್ತಾಯ್ತು? ನಾನು ನಿಮ್ಮಮ್ಮ ಅಲ್ವಾ, ಮಕ್ಕಳಿಗೆ ಏನು ಇಷ್ಟ ಆಗಲ್ಲ ಅಂತ ಎಲ್ಲ ನಂಗೆ ಗೊತ್ತಾಗುತ್ತೆ. ನೀನು ಸ್ವೀಟ್ ಅಮ್ಮ. ಅಚ್ಚೋ. ಅಂಜಲಿ ಪುಟ್ಟ, ಇನ್ಮೇಲೆ ನೀನು ಬರೀಗಾಲಲ್ಲಿ ಓಡಾಡೋ ಹಾಗಿಲ್ಲ. ನಿಂದು ಪುಟ್ಟ ಪುಟ್ಟ ಪಾದಗಳು. ಮುಳ್ಳು ಚುಚ್ಕೊಂಡ್ರೆ ಕಲ್ಲು ಒತ್ತಿದ್ರೆ ತುಂಬ ನೋವಾಗುತ್ತೆ. ಅದಕ್ಕೆ ಯಾವಾಗಲೂ ಇಶ್ಯೂ ಹಾಕ್ಕೊಂಡೆ ಓಡಾಡಬೇಕು. ಅಮ್ಮ, ನಿಂಗೆ ನನ್ನ ಮೇಲೆ ಎಷ್ಟೊಂದು ಪ್ರೀತಿ. ನೀನು ನಮ್ಮಮ್ಮನ ಥರನೇ ನೋಡ್ಕೊಂತೀಯ. ತುಂಬಾ ಥ್ಯಾಂಕ್ಸ್ ಅಮ್ಮ. ಅಯ್ಯೋ, ಒಂದು ಶೂ ಕೊಡ್ಸಿದ್ದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳ್ತಾ ಇದೆಯಾ ಪುಟ್ಟ? ನನ್ನ ಬದುಕು ಸೂತ್ರ ಕಳ್ಕೊಂಡಿರೋ ಗಾಳಿಪಟ ಆಗಿತ್ತು. ನನ್ನ ಜೀವನನ ಸರಿ ಮಾಡಿ ನನಗೆ ಹೊಸ ಬದುಕನ್ನು ಕಟ್ಕೊಟ್ಟೋಳು ನೀನು. ಇವತ್ತಿನ ಖುಷಿ ಸಂಭ್ರಮ ಸಡಗರಕ್ಕೆ ಕಾರಣ ನೀನು.